ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಂದ್ರೆ ನಮಸ್ಕಾರ ಅಂಬಲ್ರಿ ಅವಣ್ಣಪ್ಪ ಎಲ್ಲ ನಮ್ಮಂದಿರ ನಮ್ಮವ್ರ ನಂಬಿದರ ನಮ್ಮ ಜನಾರ ಅಂತ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಮಾಡುತ್ತೆ ಅವಣ್ರಪ್ಪ. ನಮಸ್ಕಾರ ಮಾಡ್ರಿ. ಜನರೊಂದಿಗೆ ಜನತಾದಳ ಇವತ್ತು ರಾಜ್ಯಾದ್ಯಂತ ಇಡೀ ಕರ್ನಾಟಕ ಕ್ಷೇತ್ರ ಜಿಲ್ಲೆ ಜಿಲ್ಲೆ ಮನೆ ಮನೆಗೆ ಹೋಗಿ ಇವತ್ತು ಪಕ್ಷ ಬಲಪಡಿಸಬೇಕು, ಜನರ ಸಮಸ್ಯೆಗಳು ತಿಳ್ಕೋಬೇಕು, ಜನರ ಸಮಸ್ಯೆಗೆ ಪರಿಹಾರ ಕೊಡಿಸ್ಬೇಕು ಅಂಥೇಳಿ ಇವತ್ತು ಸದಸ್ಯತೆ ಮೊದಲು ಅಭಿಯಾನ ಮಾಡಿ ಮೆಂಬರ್ಶಿಪ್ ಡ್ರೈವ್ ಮೂಲಕ ಇವತ್ತು ನಿಖಿಲ್ ಕುಮಾರಸ್ವಾಮೀಜಿಯವರು ಬಹಳ 69 ದಿವಸ ರಾಜ್ಯದ ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಬೆಳಗ್ಗೆನೇ ಬೀದರ್ ಉತ್ತರ ಕ್ಷೇತ್ರದಲ್ಲಿದ್ದರು, ಈಗ ದಕ್ಷಿಣ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರ ಹಿತ ಕ್ಷೇಮ ತಿಳ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಕೈ ಎತ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಇದ್ದೀವಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ, ಸದಸ್ಯತ್ವ ಅಭಿಯಾನದಲ್ಲಿ ನಾವು ಇದ್ದೀವಿ, ನಾವು ಬಲಪಡಿಸ್ತೀವಿ. ಬರೀ ಇಲ್ಲಿ ಹೇಳೋದಲ್ಲ, ಊರಿಗೆ ಹೋಗಿ 50 ಮಂದಿಗೆ ಮೆಂಬರ್ ಮಾಡಿಸ್ತೀವಿ, ಬಂಡೆಪ್ಪ ಖಾಶಂಪುರ ಅವರಿಗೆ MLA ಮಾಡ್ತೀವಿ, ನಿಮಗೆ ಮುಖ್ಯಮಂತ್ರಿ ಮಾಡ್ತೀವಿ. 9 ಮಂದಿ ಇದ್ರ ಕೈ ಎತ್ತರ ನೋಡ್ರಿ ಗೊತ್ತು. ಅವಣಪ್ಪ ಇದು ಒಂದು ಕೈ ಅಲ್ಲ, ಇದು ಹಿಂದೆ 50 ಕೈ ಅವ ಇಲ್ಲ ಜಬರ್ದಸ್ತ್. ಹೋದ್ರ ಊರ್ದಾಗ ಗಡಗಡ ಅನ್ಬೇಕು. ಮನುಷ್ಯ ಹೆಂಗಿರ್ಬೇಕು, ತಾಯಿ ತಂಗಿಗೆ ನೋಡ್ತಿಗೆ ಕಾಲು ಬಿಡ್ಬೇಕು ನಾವು. ಅಂಥ ಗುಣವಂತರು, ಅಂಥ ನಿಷ್ಠಾವಂತರು, ಅಂಥ ಸ್ವಾಭಿಮಾನಿಗಳಿರ್ಬೇಕು. ಯಾವ ಪಕ್ಷ ನಮ್ದು? ಸ್ವಾಭಿಮಾನಿ ಪಕ್ಷ, ಸ್ವಾತಂತ್ರ್ಯ ಪಕ್ಷ, ಪ್ರಾದೇಶಿಕ ಪಕ್ಷ. ಇದೆಯಾ ಇಲ್ವಾ? ಗೌರವ ಇದೆಯಾ ಇಲ್ವಾ? ಅದಕ್ಕಾಗಿ ತಮ್ಮೆಲ್ಲರಲ್ಲಿ ತಮಗೂ ಗೊತ್ತಿದೆ, ಇವತ್ತು ಭಾಳ ಭೋಳ ಮನುಷ್ಯ ಅಂದ್ರೆ ಜಿಲ್ಲಾದಾಗ ಭೋಳ ರಾಜಕಾರಣಿ ಅಂದ್ರೆ ಯಾರ? ನನಗೆ ಕೇಳಿಸಲು ಹೊಂಟಿದ್ರಿ, ಕೇಳಿಸ್ಬೇಕಲ್ಲ. ಬಂಡಪ್ಪ ಖಾಶಂಪುರ ಭೋಳ ಮನುಷ್ಯ ಅಂದ್ರೆ ಯಾರ ರಾಜಕೀಯದಾಗ? ಬಂಡಪ್ಪ ಖಾಶಂಪುರ ಖರೀಬಿ ಕೇಳಿಸಲು ಹೊಂಟಿದಪ್ಪ. ಊಟ ಮಾಡಿಲ್ಲ, ಉಂಡಿ ಬಂದಿರಲ್ಲ, ಯಾರದಾರ? ಅಂತ ಒಂದು ಒಳ್ಳೆ ರಾಜಕಾರಣಿ ತಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಉತ್ತರದಿಂದ ಇಲ್ಲಿ ಬಂದಿದ್ದಾರೆ. ತಾವೆಲ್ಲ ಅವ್ರಿಗೆ ಶಕ್ತಿ ಕೊಟ್ಟು ಬಲಪಡಿಸಿ, ತಾವೆಲ್ಲ ಅವ್ರ ಜೊತೆಗೆ ನಿಂತು ಇದಿರಿ. ಆದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವೆಲ್ಲೋ ಕೆಲಸ ಮಾಡಿಲ್ಲ, ಎಲ್ಲೋ ಕಮ್ಮಿ ಮಾಡಿದೀವಿ ಅಂತಕ್ಕಂಥದ್ದು ಕರ್ತವ್ಯ ಇದೆ. ಅದಕ್ಕಾಗಿ ಇದೆಲ್ಲ ಗಮನ ಹಾರಿಸೋಕ್ಕೆ ನಿಖಿಲ್ ಕುಮಾರಸ್ವಾಮೀಜಿಯವರು ಇವತ್ತು ಬಂದಿದ್ದಾರೆ. ಏನಕ್ಕೆ ಕಮ್ಮಿ ಆಗಿದೆ, ಎಲ್ಲಿ ಕುಂದುಕೊರತೆ ಆಗಿದೆ, ಎಲ್ಲಿ ಕಮ್ಮಿ ಆಗಿದೆ, ಯಾಕೆ ಬಂದಿಲ್ಲ, ಅದು ಬಲಪಡಿಸೋಕ್ಕೆ ಬಂದಿದ್ದಾರೆ. ನಾವು ನೀವೆಲ್ಲ ಸೇರಿ ಇವತ್ತು ಜನತಾ ಪರಿವಾರ ಇವತ್ತು ಜನರ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಜನತಾ ದಳ ಬಂದಿದೆ. ಜೊತೆಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನ್ಯ ನಮ್ಮ ಹಿರಿಯರು, ಅಣ್ಣವರು, ಬಂಡೆಪ್ಪ ಕಾಶಂಪುರ್ಜಿಯವರೇ ಹಾಗೂ ಶಾಸಕರು, ಮಾಜಿ ಶಾಸಕರು ಈಗಾಗಲೇ ಮಾತನಾಡಿ ಹೋಗಿದ್ದರು, ಸುರೇಶ್ ಗೌಡಜಿಯವರೇ ಹಾಗೂ ನಮ್ಮ ಆತ್ಮೀಯರು, ಸ್ನೇಹಿತರು, ಹಿರಿಯರು ಮಲ್ಲಿಕಾರ್ಜುನ್ ಖೋಬಾಜಿಯವರೇ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕ ಸನ್ಮಾನ್ಯ ಶ್ರೀ ರಮೇಶ್ ಪಾಟೀಲ್ಜಿಯವರೇ, ಶಾಂತಲಿಂಗ್ ಸೌಳ್ಗೆ ಮಾಮ ಅವರೇ, ನಮ್ಮ मेडिकल शॉप बोल के बोल दूँ बेटर, वो वैसे ही चाहता था मेरे को आपका नाम. ನಮ್ಮ ಮೆಡಿಕಲ್ ಶಾಪ್ನವರೇ, ಹಾಗೆ ನಮ್ಮ ಅಧ್ಯಕ್ಷ ಜಾಫೈಟ್ ಅವರೇ, ರಾಜಶೇಖರ್ ಜಿ ಅವರೇ, ಹುಲಿ ಮಾಮ ಅವರೇ, ವೆಂಕೆ ಮಾಮ ಅವರೇ, ಆಮೇಲೆ ನಮ್ಮ ತಾಲೂಕಾ ಅಧ್ಯಕ್ಷರು ಸಂಜೀವ್ ರೆಡ್ಡಿ ಅವರೇ, ಸಿದ್ದರಾಮಪ್ಪ ವಂಕೆ ಮಾಮ ಹೇಳಿನಿ, ಎಲ್ಲ ಹಿರುಗಳೇ, ಹಾಗೂ ನನ್ನ ಸುಪುತ್ರರಾಗಿರ್ತಕ್ಕಂಥ ತರುಣ್ ನಾಗಮಾರ್ಪಳ್ಳಿ ಅವರೇ, ತಾವು ಬಂದಿರಕ್ಕಂಥ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಇವತ್ತು ಜಿಲ್ಲೆಯಲ್ಲಿ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಮಾಡಿರೋದು ಕೆಲಸ ಗೊತ್ತಿದೆಯಾ? ಇಲ್ಲಿ ಖರೆ ಹೇಳ್ರಿ, ಯೋಸ್ ಮಂದಿ DCC ಬ್ಯಾಂಕ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅಧ್ಯಕ್ಷ ಇದ್ದ DCC ಬ್ಯಾಂಕ್ಲಿಂದ ಯಾರ್ಯಾರಿಗೆ ರೈತರಿಗೆ ಲೋನ್ ಸಿಕ್ಕ್ಯದ? ಯಾರ್ಯಾರಿಗೆ ಸಿಕ್ಕ್ಯದ ಹೆಲ್ಪ್ ಆಗ್ಯದ? ನಿಮಗೆ ಗೊತ್ತಿದೆಯಾ? ಆ ಲೋನ್ ಸಿಕ್ಕಿದಾಗ ಈ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲಿ ಏಕೈಕಿ ಮುಖ್ಯಮಂತ್ರಿ 2006ರಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಯಾರಿದ್ದಾರೆ ಅಂದ್ರೆ ಯಾರಿದ್ದಾರೆ? ಸನ್ಮಾನ್ಯ ಕುಮಾರಸ್ವಾಮೀಜಿಯವರು ಮಾಡಿದ್ದಾರೆ. ಆ ಸಮಯದಲ್ಲಿ ಇದೇ ಬೀದರ್ ಜಿಲ್ಲೆಯಲ್ಲಿ 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ. 1,04,000 ರೈತರಿಗೆ. ನಿಮ್ಗೆಲ್ಲ ಸಾಲ ಮನ್ನಾ ಆಗಿತ್ತು ಅವಾಗ? ಯಾರ್ಯಾರಿಗೆ ಸಾಲ ಮನ್ನಾ ಆಗಿತ್ತು ಕೈ ಎತ್ರಿ. ಇವತ್ತು ಯಾರು ಅರ್ಜೆಂಟ್ ಅದ ಅಂದ್ರೆ ಒಂದು ಚಾ ಕೊಡ್ಸಲ್ರಿ, 100 ರೂಪಾಯಿ ಕೊಡಲ್ಲ. 100 ರೂಪಾಯಿ ಕೊಡಂದ್ರೆ ಹೋಗೋಣ ಆಮೇಲೆ ಕೊಡ್ತೀನಿ ಇವೆಲ್ಲ ಅಂತಾರ ಇಲ್ಲ. ಅಂಥ ಸಮಯದಲ್ಲಿ ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಕ್ಕಂಥ ಸಾಲ ಯಾರ ಮನ್ನಾ ಮಾಡಿದ್ದಾರೆ ಅಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆ ಕೃತಜ್ಞತೆ ನಾವು ಸಲ್ಲಿಸಬೇಕಾ ಬೇಡವಾ ಅವ್ರಿಗೆ? ನಾವು ಅವ್ರಿಗೆ? ಇವತ್ತು ಅವ್ರ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮೀಜಿಯವರು ಬಂದಿದ್ದಾರೆ. ಭಾಳ ಬುದ್ಧಿಜೀವಿಗಳು,
ಬಹಳ ಒಳ್ಳೆ ಮನಸ್ಸೆ. ಹೇಗೆ ಕುಮಾರಣ್ಣನ ಮನಸ್ಸಿದೆ ಅಷ್ಟೇ ಸ್ವಚ್ಛ ಮನಸ್ಸಿದೆ, ಅಷ್ಟೇ ಒಳ್ಳೆ ಮನಸ್ಸಿದೆ. ಬರೀ ನೀವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಬ್ಬರು ಯುವಕರು, ಒಬ್ಬರು ಯೂತ್ತು, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಈ ಹಾಲಿ ಕೇಂದ್ರ ಸಚಿವರ ಮಗ ಅಂತ ಅನ್ಕೋಬೇಡಿ. ಈ ಗಾಡಿ ಏನಿದೆಯಲ್ಲ, ಈ ಟೈಗರ್ ಏನಿದೆಯಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ ಟೈಗರ್ ಇದೆ. ಇದು ಇಲ್ಲೇನಿಲ್ಲ, ಗಾಡಿ ಇಲ್ಲ. ಯಾಕಂದ್ರೆ ನಾವು ಊಟ ಮಾಡ್ತೀವಿ, ಪೂರಾ ಬಾನ ಟಚ್ ಮಾಡ್ತೀವಾ, ಕುದ್ದದಿಲ್ಲ ಅಂತ 2-3 ಕಾಳು ನೋಡ್ತೀವಿ. ನಂದಾದ್ಮೇಲೆ ಭಾಷಣ ಅವ್ರು ಮಾಡ್ತಾರ, 2-3 ಕಾಳು ನೋಡ್ರಿ, ಈ ಹುಲಿ ಮುಖ್ಯಮಂತ್ರಿ ಆಗ್ತದೆ ಇಲ್ಲ ಅನ್ನೋದು ನೀವು ಗಮನ ಆಡ್ತೀರಿ. ಇನ್ನು ಹೆಚ್ಚಿನ ಮಾತಾಡಿದ್ರೆ ಇವತ್ತು ಸದಸ್ಯತ್ವ ಅಭಿಯಾನದ ಬಗ್ಗೆ ಮುಂದೆ ತಾವೆಲ್ಲ ಗ್ರಾಮಕ್ಕೆ ಹೋಗಿ ನಿಮ್ಮ ಹಳ್ಳಿಗೆ ಓಣಿಗೆ ಹೋಗಿ ಮಾಡ್ತಕ್ಕಂಥ ಕೆಲಸ ತಾವು ಮಾಡಿ, ನೀವು ಬಂಡೆಪ್ಪ ಕಾಶಂಪುರಿ ಅಣ್ಣಾಜಿ ಎಲ್ಲ ಜೊತೆಗೆ ನಿಂತು ತನು ಮನ ಧನದಿಂದ ಭಾಳ ಕಮ್ಮಿ ಲೀಡರ್ಗಳು ಮಾಡ್ತಾವೆ. ಅರ್ಧಕ್ಕೆ ಬಂಡೆಪ್ಪ ಬಿಹಾರ ತನು ಮನ ಮತ್ತು ಧನದಿಂದ ಮಾಡ್ತಾರೆ. ಪಾಪ ಅವ್ರು ಮಾಡ್ತಾರೆ, ಎರಡೂ ಜೋಬ್ ಖುಲ್ಲಾ ಇರ್ತಾವೆ ಅವ್ರದ್ದು. ನಮ್ಗತೆ ಅವ್ರದ್ದು ಜೋಬ್ ಏಕದಮ್ ದಿಲ್ ಖೋಲ್ಕಿ ಕೆಲಸ ಮಾಡ್ತಾರೆ. ತಾವೆಲ್ಲ ಅವ್ರಿಗೆ ಸಾಕಾರ ಮಾಡಿ ಆಶೀರ್ವಾದ ಮಾಡಿ, ಇನ್ನು ಮುಂದಿನ ದಿವಸದಲ್ಲಿ ಅವ್ರ ಜೊತೆಗೆ ನಾನು ಪ್ರತಿ ಹಳ್ಳಿಗೆ ಅವ್ರ ಜೊತೆಗೆ ನಾನು ಬರ್ತೀನಿ. ನಿಮ್ದೆಲ್ಲ ಸಾಕಾರ ಅವ್ರ ಮೇಲೆ ಇರಲಿ, ಆಶೀರ್ವಾದ ಮಾಡಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇವ್ರಿಗೆ ಮುಖ್ಯಮಂತ್ರಿ ಮಾಡೋಣ, ಬಂಡೆಪ್ಪ ಕಾಶಂಪುರಿ ಅವ್ರಿಗೆ ಸಚಿವರು ಮಾಡೋಣ ಅಂತ ಹೇಳ್ತಕ್ಕಂಥ ಮಾತು ನಾನು ಹೇಳಿ ತಮ್ಮೆಲ್ಲರಿಗೂ ಆಗ್ಬೇಕಾ ಬೇಡ ನಿಮ್ಮ ಕಾನ್ಸ್ಟಿಟ್ಯೂನ್ಸಿದವ್ರ ಮಂತ್ರಿ ಆಗ್ಬೇಕಂದ್ರೆ. ಆದರೆ ನಂದೊಂದು ಕಳಕಳೆ ವಿನಂತಿ, ಈ ವೇದಿಕೆ ಮೂಲಕ ಒಂದು ವಿನಂತಿ ಮಾಡ್ತೀನಿ. ಏನು ವಿನಂತಿ ಮಾಡ್ತೀನಿ ಅಂದರೆ, ನಿಖಿಲ್ ಕುಮಾರಸ್ವಾಮೀಜಿಯವರು ಉತ್ತರ ಕರ್ನಾಟಕದಿಂದ ಚುನಾವಣೆ ನಡೆಸಬೇಕು, ನಿಲ್ಬೇಕು ತಾನೆ. ಉತ್ತರ ಕರ್ನಾಟಕದಿಂದ ಚುನಾವಣೆ ನಿಲ್ಬೇಕು. ಬೀದರ್ನಲ್ಲೇ ಬಂದು ನಮ್ಮದೇ ಯಾವುದಾದ್ರು ಒಂದು ಕ್ಷೇತ್ರ ನಾವೇ ತ್ಯಾಗ ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ಇಲ್ಲಿ ಬಂದು ಗೆಲ್ಲಿ, ಇಲ್ಲಿಂದಾನೇ ನೀವು. ಯಾಕಂದರೆ ಬಸವಣ್ಣನ ನಾಡು, ಇಲ್ಲಿ ಪ್ರಜಾಪ್ರಭುತ್ವ 12ನೇ ಶತಮಾನದಲ್ಲಿ ಬಸವಣ್ಣನ ನಾಡಿನಲ್ಲಿ ಇಲ್ಲಾಗಿದ್ದು ಪ್ರಜಾಪ್ರಭುತ್ವವಾಗಿತ್ತು. ಅದಕ್ಕಾಗಿ ತಾವು ಇಲ್ಲಿ ಬಂದು ನಿಂದಿರಿ, ಇಲ್ಲಿಂದ ತಾವು ಮುಖ್ಯಮಂತ್ರಿ ಆಗ್ತಕ್ಕಂಥ ಮಾತು ನಾನು ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇಲ್ಲಿ ಕರ್ಕೊಂಡಿದ್ದಕ್ಕೆ ಮಾಡಿದ್ದಕ್ಕೆ ಬರ್ತಕ್ಕಂಥ ದಿವಸದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪಕ್ಷ ಬಲಪಡಿಸ್ತಿರಂತಕ್ಕಂಥ ಮಾತು 2 ಕೈ ಎತ್ತಿ ಭಯಪಡಿಸ್ತಿರಂತ ಕೂಡ್ತೀನಿ. ಇಲ್ಲಾಂದ್ರೆ ಇನ್ನೊಂದು 5 ನಿಮಿಷ ಮಾತಾಡ್ತೀನಿ. ಕೈ ಎತ್ತಿರಿ, ಬಲಪಡಿಸ್ತೀರಾ? ಬಂಡೆಪ್ಪ ಕಾಶಂಪುರ ಜೊತೆಗಿದ್ದೀರಾ? ನಾವೆಲ್ಲ ನಿಖಿಲ್ ಕುಮಾರಸ್ವಾಮಿ ಜೊತೆಗಿದ್ದೀರಾ? ಕೈ ಎತ್ತಿರಿ. ಜರ ಫಿಸಿಕಲ್ ಇದಾಗ್ತದೆ, ಇಲ್ಲ ಕುಂತು ಸುಸ್ತಾಗ್ತದೆ. ಯು ಶುಡ್ ಬಿ ಆಕ್ಟಿವ್. ಶುಭವಾಗಲಿ, ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ 2 ಮಾತನ್ನು ಮುಗಿಸ್ತೀನಿ. ನಿಖಿಲ್ ಅಣ್ಣವ್ರು ಯಾವಾಗಲೂ ಸೂರ್ಯಕಾಂತ ಸೂರ್ಯ ನಿಮ್ಮದು ಬಹಳ ಅದ್ಭುತವಾದ ಮಾತುಗಳಾಡಿದರೆ ಸೂರ್ಯಕಾಂತ ಅಣ್ಣಾಜಿ ಧನ್ಯವಾದ. ಈಗ ಹಿರಿಯ ಮುಖಂಡರಾಗಿರುವ ನಮ್ಮ ಯಾವತ್ತೂ ಬಂಡೆಪ್ಪಣ್ಣ ಜೊತೆಗೆ ನಮ್ಮ ಶಾಂತಲಿಂಗ್ ಸಾವಳಿಗೆಯವರು ಇರ್ತಾರೆ, ಅವರೇ 2 ಮಾತುಗಳನ್ನು ಈಗ ಹಂಚ್ಕೊಳ್ಬೇಕು. ಅವರಿಗೆ ಜೋರಾದ ಚಪ್ಪಾಳೆ. ಅವರಿಗೆ ಹಿರಿಯ ಮುಖಂಡರು ಶಾಂತಲಿಂಗಣ್ಣ